ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಶತ್ರುಗಳು ಎಲ್ಲಿದ್ದಾರೆ ಅಂತಂದ್ರೆ ಮನೇಲೇ ಇದ್ದಾರೆ ಅಂದಂಗಾಯ್ತು. ನೀವಿಬ್ರು ಎಷ್ಟು ಅಚ್ಚುಕಟ್ಟಾಗಿ ಭಕ್ತಿಯಿಂದ ವ್ರತ ಮಾಡ್ತಿರೋ ಅಷ್ಟೇ ಫಲ ಸಿಗುತ್ತೆ ನಿಮಗೆ. ಕೇಳಿಸ್ಕೊಂಡ್ರ ಇಬ್ರು? ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವ ದೋಷನೂ ಇಲ್ದೆ ಸರಿಯಾಗಿ ಭಯ ಭಕ್ತಿಯಿಂದ ಪೂಜೆ ಮಾಡಿ. ದೇವ್ರು ಒಳ್ಳೇದ್ ಮಾಡ್ತಾನೆ. ದೇವ್ರು ಯಾವಾಗ್ಲೂ ಪರೀಕ್ಷೆ ಮಾಡ್ತಾನೆ ವಿನಃ ಯಾರನ್ನೂ ಕೈ ಬಿಡಲ್ಲ. ನಮ್ಗೆ ದೇವ್ರ ಮೇಲೆ ನಂಬಿಕೆ ಇರ್ಬೇಕು ಅಷ್ಟೇ. ಪೂರ್ವತೋ ಯಸ್ಮಿನ್ ವಿಶೇಷಣ ವಿಶಿಷ್ಟ ಇದು ಕಾರ್ತೀಕ ಮಾಸೆ ಬಹುಳ ಪಕ್ಷೆ ಅಸ್ಮಿನ್ ವಾಸರೆ. ಅಜ್ಜಿ, ಸುಲೋಚನಾ ಅಮ್ಮ ಮತ್ತೆ ಪ್ರಭಾವತಿ ಅತ್ತೆ ಕಾಣಿಸ್ತಿಲ್ಲ. ಈ ವ್ರತ ನೀವಿಬ್ರು ಮಾತ್ರ ಅಲ್ಲ, ನಿಮ್ಮಿಬ್ರು ತಾಯಿ ಸ್ಥಾನದಲ್ಲಿರೋ ಸುಲೋಚನಾ ಪ್ರಭಾ ಕೂಡ ವ್ರತ ಮಾಡ್ತಾ ಇದ್ದಾರೆ. ಏನು? ಅವರಿಬ್ರು ಏನ್ ವ್ರತ ಮಾಡ್ತಿದ್ದಾರೆ? ದೀಪಾರಾಧನೆಯಿಂದ ಹಿಡಿದು ನೀವೆಲ್ಲ ವ್ರತ ಮಾಡಿ ಮುಗಿಸೋವರೆಗೂ ಅವರಿಬ್ರು ದೇವ್ರ ಮುಂದೆ ಕೂತು ಒಂದ್ ಹನಿ ನೀರು ಕುಡಿದ ಹಾಗೆ ಉಪವಾಸ ವ್ರತ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರು ವ್ರತ ಪೂರ್ತಿ ಆದ್ಮೇಲೆ ಎಣ್ಣೆಯಲ್ಲಿ ಮುಖ ನೋಡಿ ಆಮೇಲೆ ಅವ್ರು ಊಟ ಮಾಡೋದು. ಅಲ್ಲ, ಅಮ್ಮಂಗಿ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ? ಏನಕ್ಕಿದೆಲ್ಲ ಮಾಡ್ತಿದ್ದಾರೆ? ನೋಡಪ್ಪ, ಅವರು ವ್ರತ ಮಾಡೋಕ್ ಮುಂಚೆ 10 ಸರಿ ಯೋಚನೆ ಮಾಡಿ ಅಂತ ನಾನು ಹೇಳಿದೆ. ಆದ್ರೆ ಅವರಿಬ್ರು ಗಟ್ಟಿಯಾಗಿ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ನಮ್ಮ ಮಕ್ಕಳು ಸುಖವಾಗಿರೋದು, ಚೆನ್ನಾಗಿರೋದು ನಾವಿಬ್ರು ನೋಡ್ಬೇಕು. ನಮ್ಗೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಈ ವ್ರತ ಮಾಡ್ತೀವಿ ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಯಾಕೆ ಹೀಗೆಲ್ಲ ಮಾಡ್ತಿದಾರಮ್ಮ? ಅತ್ತೆ ನನಗೆಲ್ಲಾನು ಹೇಳಿದ್ರು, ಆದ್ರೆ ಇದೊಂದು ವಿಷಯನ ಮಾತ್ರ ಹೇಳಿಲ್ಲ. ಹೇಳಿದ್ರೆ ನಾನು ನಿನ್ನೆನೆ ಕ್ಯಾನ್ಸಲ್ ಮಾಡಿಸ್ತಿದ್ದೆ. ಕ್ಯಾನ್ಸಲ್ ಮಾಡ್ಸೋಕೆ ನಾನು ನೀನು ಯಾರಮ್ಮ? ಭಗವಂತ ಇಂಥವ್ರ ಕೈಲಿ ವ್ರತ ಮಾಡಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಅವ್ರ ವ್ರತನ ಹೇಗೆ ಮಾಡಿಸ್ಕೊಬೇಕಂತ ತಾಯಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀವು ಇಬ್ರು ಇಲ್ಲಿ ಬಂದಿರೋದು. ಮ್ಯಾಜಿಕ್ ಮಾಸ್ಟರ್ ಮನೇಲಿ ಯಾರು ಇಲ್ಲ ತಾನೆ? ಯಾಕೆ ಪುಟ್ಟ ಭಯ? ನಾನು ಕಾಂಪಿಟೇಷನ್ಗೆ ಪ್ರಿಪೇರ್ ಆಗ್ತಿರೋದು ಅಮ್ಮಂಗ್ ಗೊತ್ತಾಗ್ಬಿಟ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ? ಡೋಂಟ್ ವೆರಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮ್ಯಾಜಿಕ್ ಮಾಸ್ಟರ್ ಕಣ್ಣ ತಪ್ಪಿಸಿ ಬರೋದು ತುಂಬಾ ತಲೆನೋವು ತಗೊಂಡ್ರೆ ತಾನೆ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಕ್ಕಾಗೋದು. ಕರೆಕ್ಟ್ ಮ್ಯಾಜಿಕ್ ಮಾಸ್ಟರ್. ನಾನೆಲ್ಲದರಲ್ಲೂ ಫಸ್ಟ್ ಬರ್ಬೇಕು. 3 ದಿನದಿಂದ ಇದೇ ಜಪ ಆಗ್ಬಿಟ್ಟಿದ್ಯಲ್ಲ ನಿಂಗೆ. ಈಗ ಎಲ್ಲಿಂದ ಶುರು ಮಾಡ್ತೀರಾ? ಡ್ಯಾನ್ಸ್, ಹಾಡ, ಸ್ಪೀಚ? ಇದ್ರಲ್ಲಿ ನಿನ್ಗೆ ಯಾವ್ದು ಈಸಿನೋ ಅದ್ರಲ್ಲೇ ಶುರು ಮಾಡೋಣ. ನನಗೆ ಡ್ಯಾನ್ಸ್ ಬರಲ್ಲ, ಇನ್ನು ಹಾಡು ಅದು ಬರಲ್ಲ, ಸ್ಪೀಚ್. ಎಸ್, ಮಾತಿನ ಮಲ್ಲಿ ನೀನು. ಸ್ಪೀಚ್ ಇಂದಾನೆ ಶುರು ಮಾಡೋಣ. ಸ್ಟೇಜ್ ಮೇಲೆ ಹೋಗಿ ಒಳ್ಳೆ ಸ್ಪೀಚ್ ಕೊಡಕ್ಕೆ ಯಾವ್ದಾನ ಒಳ್ಳೆ ಟಾಪಿಕ್ ತಗೊಳ್ಳೋಣ. ಯಾವ ಟಾಪಿಕ್? ನಿನಗೆ ಎಲ್ಲದಕ್ಕಿಂತ ಏನ್ ಇಷ್ಟನೋ ಅದ್ರ ಬಗ್ಗೆನೆ ಮಾತಾಡೋಣ. ನನಗೆ ಅಮ್ಮ ಅಂದ್ರೆ ಇಷ್ಟ. ಸೂಪರ್, ಹಾಗಾದ್ರೆ ಅಮ್ಮನ ಬಗ್ಗೆನೆ ಮಾತಾಡೋಣ. ಹಾಗಿದ್ರೆ ಹೇಳ್ಕೊಡಿ, ಏನ್ ಮಾತಾಡ್ಬೇಕು? ಅಮ್ಮ ಅಂದ್ರೆ ಬರೀ ಮಾತಲ್ಲ ಕಂದ, ಮಾತಿಗೆ ಮೀರಿದ ಭಾವನೆ. ಅಮ್ಮ ಅಂದ್ರೆ ನಿನ್ ಮನ್ಸಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೇಳು, ನಾನು ಅದನ್ನೆಲ್ಲ ಬರ್ಕೊಂತೀನಿ. ಅದ್ರ ಮೇಲೆ ಪಾಯಿಂಟ್ಸ್ ಬರೆಯೋಣ, ಓಕೆನಾ? ಅಮ್ಮ ಅಂದ್ರೆ ನನಗೆ ಫೇವ್ರೆಟ್. ನಾನು ಹುಟ್ಟಕ ನೋಡಿದ್ದು ಅಮ್ಮನ್ನ. ನನಗೆ ಫಸ್ಟ್ ಆಟ ಆಡಕ್ ಸಿಕ್ಕಿದ್ದು ಅಮ್ಮ. ನನಗೆ ಊಟ ಮಾಡಿಸ್ತಾ ಇದ್ದಿದ್ದು ಅಮ್ಮ. ನನಗೆ ಬಟ್ಟೆ ಹಾಕೋದು ಅಮ್ಮ. ನನಗೆ ತಲೆ ಬಾಚೋದು ಅಮ್ಮ. ತಾಯಿಯೇ ಮೊದಲ ದೇವರು. ನಾನು ಬಿದ್ದಾಗ ಕೈ ಇಟ್ಟು ನಡ್ಸೋಳು ಅಮ್ಮ. ಮತ್ತೆ
ತುಂಬಾ ಕಷ್ಟ ಪಡ್ತಾಳೆ. ಅಮ್ಮ ನನಗೋಸ್ಕರ ತುಂಬಾ ಕೆಲಸ ಮಾಡ್ತಾಳೆ. ನಾನು ಕೇಳಿದೆಲ್ಲ ಕೊಡಿಸ್ತಾಳೆ. ನಾನು ನಮ್ಮ ಅಮ್ಮನ ಮಡಿಲಲ್ಲಿ ಮನ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ನನಗೆ ಅಪ್ಪ ಅಮ್ಮ ಎಲ್ಲ ಅವಳೆ. ಆದ್ರೆ ಎಷ್ಟು ದಿನ ನಂಗೆ ಅಮ್ಮ ಮಾತ್ರ ಆಗಿದ್ಲು. ಈಗ ಅಪ್ಪ ಬೇಕು ಅನ್ನಿಸ್ತಿದ್ದೆ ನಂಗೆ. ನೀವೇ ನಮ್ಮ ಅಪ್ಪ ಆಗ್ಬೇಕು ಅಂತ ಕೇಳ್ಬೇಕು ಅನ್ನಿಸ್ತಿದ್ದೆ. ನೋಡ್ರಪ್ಪ, ನಿಮ್ಮಿಬ್ಬರಿಗೂ ನಿಮ್ಮ ತಾಯಂದ್ರ ವ್ರತ ಬೇಗ ಮುಗಿಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಎಲ್ಲೂ ಇಡುವುದೇ ಬೇಗ ವ್ರತ ಮಾಡಿ ಮುಗಿಸ್ಬಿಡಿ. ಆಗೆಲ್ಲ ಸರಿ ಹೋಗುತ್ತೆ. ಯಾಕೆ ಈ ತರ ಮುಖ ನೋಡ್ಕೊತಾ ಇದ್ದೀರಾ? ನಿಮ್ಮಿಬ್ಬರಿಗೂ ದೇವ್ರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ ಅಂತೇನೂ ಇಲ್ಲ ಅರ್ಚಕರೇ. ನಮ್ಮ ಜೀವನದಲ್ಲಿ ಒಳ್ಳೇದಕ್ಕಿಂತ ಬರೀ ಕೆಟ್ಟದ್ದೇ ನಡೀತಿದೆ. ನೋಡಪ್ಪ, ಹಿಂದಿನ ಜನ್ಮದಲ್ಲಿ ನಾವೇನ್ ಪಾಪ ಮಾಡಿ ಈ ಜನ್ಮ ಪಡೆದಿದ್ದೀವೋ ಏನೋ ಯಾರಿಗ್ ಗೊತ್ತು. ಆ ಪಾಪ ನಾವು ಕಳ್ಕೋಬೇಕು ಅಂತಂದ್ರೆ ಕಷ್ಟ ನಮ್ಮನ್ ಕಾಡೇ ಕಾಡುತ್ತೆ. ದ್ವಾಪರ ಯುಗದಲ್ಲಿ, ತ್ರೇತ ಯುಗದಲ್ಲಿ ಕಷ್ಟಗಳು ರಾಕ್ಷಸ ರೂಪದಲ್ಲಿ ಬರ್ತಾ ಇತ್ತು. ಈಗ ಆತರ ಅಲ್ಲ, ಮನುಷ್ಯ ರೂಪದಲ್ಲೇ ಬರುತ್ತೆ. ಆಗಿದ್ದೆಲ್ಲ ಹಳೇದನ್ನ ಮರ್ತು ಬಿಟ್ಟು ಇನ್ನು ಮುಂದೆ ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ವ್ರತವನ್ನ ಮಾಡಿ ಭಕ್ತಿಯಿಂದ ಪೂರ್ವಚರಿತಾದಿ ಹೇವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೋ ಸಾನೋ ಮುಂದ್ರೇಶ ಮೂರ್ಜಂ ದುಹಾನ ಧೇನುರ್ವಗಸ್ಮಾನುಪಸುಷ್ಟು ತೈತೋ ಶ್ರೀಮತು ಶ್ರೀ 1967 ಸರಿಯಾದ ಶುಭಶ್ರೀ ಉತ್ತರಾಯಣ ಶುಭಋತು ಅಹಂ ಕರ್ಮ ಕರಿಷ್ಯೆ. ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಶತ್ರುಗಳೆಲ್ಲ ನಾಶವಾಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೂವು ಅಕ್ಷತನ ಆ ಕಳಸಿದ ಮೇಲೆ ಹಾಕ್ಬಿಡಿ. ನಮಃ ಓಂ ಕರೋಮಿ. ಆ ಕಳಸಿದ ಮೇಲೆ ಹೀಗೆ ಕೈ ಇಟ್ಕೊಳ್ಳಿ, ಸುಮ್ಮನೆ ಅಲ್ಲಿಂದಲೇ ಕೈ ಇಟ್ಕೊಳ್ಳಿ. ಕಳಶಸ್ಯ ಮುಖೇ ರುದ್ರೇ ಕಂಠೇ ವಿಷ್ಣು ಸಮಾಜಿತ ಮೂಲೆ ತತ್ರ ಚಿತೋ ಬ್ರಹ್ಮ ಮಧ್ಯೆ ಮಾತೃ ಗುಣಾದ್ಭುತ ಕುಕ್ಷೌತೋ ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವಣಃ ಅಂಗೈತೋ ಸಹಿತ ಸರ್ವೇ ಕಲಶಂತೋ ಸಮಾಜಿತ. ಏ ಗೀತಾ, ಬಾಯ್ಲಿ ಎಲ್ಲೋಗ್ತಾ ಇದೀಯಾ? ಅಜಯ್, ಫೋನು. ಫೋನು 3 ಹೊತ್ತುನು ರೀಲ್ಸ್ ಮಾಡೋದು ಅದು ಬಿಟ್ರೆ ಬೇರೆ ಕೆಲಸ ಏನಿದೆ ನಿನಗೆ? ಅಲ್ಲೋ ಕಣೆ, ಅವರಿಬ್ರು ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೇನಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋದು ಸ್ವಲ್ಪನಾದ್ರೂ ಜ್ಞಾನ ಇದೆಯಾ ನಿನಗೆ? ಪುಷ್ಪಾಂಜಲಿಂ ಸಮರ್ಪಯಾಮಿ. ಶತ್ರು ಸಂಹಾರ ಪೂಜೆ ಎಲ್ಲ ಆಯ್ತು. ನಿಮ್ಗೇನ್ ಫಲ ಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪಲ್ಲವಿಯವರು ತುಂಬಾ ಒಳ್ಳೆ ಹುಡುಗಿ, ಆದರೆ ಭೀಮಾಂಬಿಕಾಯಿಂದ ಅವ್ರ ಜೀವಕ್ಕೆ ಅಪಾಯ ಇದೆ. ದಯವಿಟ್ಟು ಅವರನ್ನ ಕಾಪಾಡಿದ್ದೇವ್ರೆ. ನಾನು ಅನು ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ನನಗೇನೇ ತೊಂದರೆ ಆದ್ರೂ ಪರವಾಗಿಲ್ಲ. ಅನುಗ್ ಯಾವುದೇ ರೀತಿ ಅಪಾಯ ಆಗ್ದಂಗೆ ಕಾಪಾಡಮ್ಮ. ತುಂಬಾ ದಿನ ಆದ್ಮೇಲೆ ಮತ್ತೆ ನಿಮ್ಮನ್ನ ನಂಬ್ತಾ ಇದ್ದೀನಿ. ಪಲ್ಲವಿಯವ್ರನ್ನ ಕಾಪಾಡಿ. ಅವರ ಇಷ್ಟೊತ್ತಿಗಾಗ್ಲೇ ವಿಕ್ರಾಂತು ಆ ಪಲ್ಲವಿ ವ್ರತ ಚಾಲು ಮಾಡಿರ್ಬೇಕಾಕ್ರಿ. ವ್ರತನ ಹಾಳು ಮಾಡೋದಕ್ಕೆ ಮಂದಿನ ಗೊತ್ತು ಮಾಡಿದ್ದೀನಿ. ಹೆಂಗಿರ್ಬೇಕಾದ್ರ ಅದು ಹೆಂಗ್ ನಡೆಯತ್ತೆ. ನೀವೇನ ಹೇಳ್ರಿ ಅವರ, ಆ ಗೀತಾನ ಮ್ಯಾಗ ನನಗೊಂಚೂರು ನಂಬಿಕೆನ ಇಲ್ಲ ಬಿಡ್ರಿ. ಸುಮ್ನ ರೊಕ್ಕದ ಆಸೆಕ ಸುಳ್ಳು ಹೇಳ್ತಾಳಕ್ಕಿ. ಹಂಗಾದ್ರ ಅವಳು ಮಾಡಿದ್ದು ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡೇನು?
ಇಡೀ ರಾಯದುರ್ಗನೇ ನಂದು. ದೇವಸ್ಥಾನಗ ನನ್ನ ಮಂದಿ ಇರಲೇನು? ಮೊದಲು ಯಾವ ವ್ರತ ಮಾಡಕ್ ಹತ್ತಾರ ಅಂತ ತಿಳ್ಕೊಬೇಕು. ತಿಳ್ಕೊಳ್ಬೇಕಂತಂದ್ರ ಬರೀ ಯೋಚನೆ ಮಾಡಿದ್ರೆ ಆಗೋದಿಲ್ರಿ ಅವರ. ತಗೋರಿ, ಈಗ ಫೋನ್ ಮಾಡ್ರಿ. ನಿಮ್ಮದ ಫೋನು. ಯಾಕಂದ್ರೆ ಸಮಾಧಾನ ಆಗವಲ್ ನನಗೆ ಅದಕ್ಕೆ. ಹಲೋ ಮೇಡಮ್. ಏನ್ ನಡೆಯಕತ್ತೈತಲ್ಲಿ? ಏನು ಅಂತ ಹೇಳಿ ಮೇಡಮ್, ಎಷ್ಟು ಗುಟ್ಟಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ ಗೊತ್ತಾ? ರಾತ್ರಿ ನಮ್ಮ ಅಮ್ಮನ ಹತ್ರ ಬಾಯಿ ಬಿಡ್ಸೋಕೆ ಎಷ್ಟೊಂದು ಟ್ರೈ ಮಾಡಿದೆ, ಆದ್ರೆ ಅವ್ರ ಬಾಯೇ ಬಿಡ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಪುರೋಹಿತರ ಬಾಯಲ್ಲೇ ಕೇಳಿದ್ಮೇಲೆ ಗೊತ್ತಾಗಿದ್ದು. ಓ, ಏನ್ ಪೂಜೆ ಮಾಡಕತ್ತಾರ? ಅದೇನೋ ಶತ್ರು ವಿನಾಶ ಪೂಜೆ ಅಂತೆ ಮೇಡಮ್. ಅವರಿಬ್ಬರಿಗೂ ಶತ್ರು ಅಂತ ನಾನಿದ್ದೀನಿ. ನನ್ನನ್ನು ನಾಶ ಮಾಡೋದಕ್ಕ ಪೂಜೆ ಮಾಡ್ಯಾರೇನು? ಇದ್ರೂ ಇರಬಹುದು ಮೇಡಮ್. ಶತ್ರುಗಳಿಂದಾನೇ ಅವ್ರಿಗೆ ಮದ್ವೆ ತಡೆ ಆಗ್ತಿದೆಯಂತೆ. ಈ ಪೂಜೆ ಮಾಡ್ಸಿದ್ರೆ ಸರಾಗವಾಗಿ ಮದ್ವೆ ಆಗುತ್ತಂತೆ.